ಟೋಯಿಂಗ್ ಈ ಸತಿ ಟೋಯಿಂಗ್ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಈ ಟೈಮಲ್ಲಿ? ಅದೇ ನಾಳೆ 31ನೇ ತಾರೀಕು ರಾತ್ರಿ ಕೆಲವು ಪ್ರದೇಶಗಳಲ್ಲಿ ಜನಸಂದಣಿ ಜಾಸ್ತಿ ಇರೋದ್ರಿಂದ ಅದನ್ನು ನಾವು ಗುರುತಿಸಿದ್ದೀವಿ. ಹೆಚ್ಚಾಗಿ ನಮ್ಮ ನಗರದ ಹೃದಯ ಭಾಗ, ಸೆಂಟ್ರಲ್ ಬಿಸ್ನೆಸ್ ಡಿಸ್ಟ್ರಿಕ್ಟ್ ಏನಂತ ಕರಿತೀವಿ, ಕೋರಮಂಗಲ ಇರ್ಬೋದು, ಮಾರತ್ತಹಳ್ಳಿ ಇರ್ಬೋದು, ಮಹದೇವಪುರ ಇರ್ಬೋದು, ಜೆ ಪಿ ನಗರ ಇರ್ಬೋದು, ಆ ಕಡೆ ಹೆಚ್ಚು ಜನಸಂದಣಿ ಇರೋದ್ರಿಂದ ನಾವು ಅಲ್ಲಿ ಟ್ರಾಫಿಕ್ ಡೈವರ್ಷನ್ ಪಾಯಿಂಟ್ಸನ್ನು ಮಾಡಿದ್ದೀವಿ. ಈಗಾಗಲೇ ಏನು ರೂಪುರೇಷೆಗಳನ್ನು ನಾವು ನೀಡಿದ್ದೀವಿ. ಅದೇ ರೀತಿ ಎಲ್ಲ ಫ್ಲೈಓವರ್ಗಳು ರಾತ್ರಿ 11 ಗಂಟೆಯಿಂದ ಬೆಳಗ್ಗೆ 6 ಗಂಟೆ ತನಕ ಬಂದ್ ಮಾಡ್ತೀವಿ, ಏರ್ಪೋರ್ಟ್ಗೆ ಹೋಗೋ ರೋಡ್ ಹೊರತುಪಡಿಸಿ. ಅದಲ್ಲದೆ ಪ್ರತಿಯೊಂದು ಕಡೆ ಡ್ರಂಕ್ ಆ್ಯಂಡ್ ಡ್ರೈವ್ ಟೆಸ್ಟ್ ನಡೆಯುತ್ತೆ, ರಾತ್ರಿ 10 ಗಂಟೆಯಿಂದ ಶುರುವಾಗುತ್ತೆ. ಸೊ ಎಲ್ಲರೂ ಕೂಡ ಯಾರೇ ಕುಡಿದ್ರೂ ಕೂಡ ಯಾರೂ ಓಡಿಸ್ಬಾರ್ದು ಅಂತ ಎಲ್ಲರೂ ಮನವಿ ಮಾಡ್ಕೋತೀನಿ. ಇದಲ್ಲದೆ ನಾವು ಈ ಏನು ಜನನಿಬಿಡ ಪ್ರದೇಶದ ಮತ್ತು ಹೆಚ್ಚು ಜನಸಂದಣಿ ಇದ್ದಾವೆ ಅಲ್ಲಿ ನಾವು ನಾಳೆ ರಾತ್ರಿ ಮಾತ್ರ ಟೋಯಿಂಗ್ ವ್ಯವಸ್ಥೆ ಮಾಡಿದ್ದೀವಿ. ಯಾಕಂದರೆ ಈ ಅಡ್ಡಾದಿಡ್ಡಿ ಪಾರ್ಕಿಂಗ್ ಮಾಡಿ, ಇಲ್ಲಿಗಲ್ ಪಾರ್ಕಿಂಗ್ ಮಾಡಿ ಜನರು ಓಡಾಡೋಕ್ಕಾಗಲ್ಲ, ವಾಹನಗಳು ಓಡಾಡೋಕ್ಕಾಗಲ್ಲ. ಅಂಥ ಇದರಲ್ಲಿ ನಾವು ಟೋಯಿಂಗ್ ಮಾಡ್ತೀವಿ. ಟೋಯಿಂಗ್ ವೆಹಿಕಲ್ ಮಾಡಿದಾಗ ಟೋಯಿಂಗ್ ಚಾರ್ಜಸನ್ನು ನಾವೇ ಬೇರ್ ಮಾಡ್ತೀವಿ, ಅಂದರೆ ನಮ್ಮ ವತಿಯಿಂದನೇ ಆಗುತ್ತೆ. ಇಲ್ಲಿಗಲ್ ಪಾರ್ಕಿಂಗ್ ಏನಿದೆ ಅದರ ಫೈನ್ ಕಟ್ಟಬೇಕಾಗುತ್ತೆ. ಸೊ ಅದಕ್ಕೆ ವಾಹನ ಎಲ್ಲಿ ನಿಲುಗಡೆ ಅಲ್ಲಿ ಮಾತ್ರ ಮಾಡಬೇಕು ಅಂತ ವಿನಂತಿ. ಮತ್ತು ಹೆಚ್ಚಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಉಪಯೋಗಿಸ್ಬೇಕಂತ ಎಲ್ಲರನ್ನೂ ಮನವಿ ಮಾಡ್ಕೋತೀನಿ. ನೋಡಿ, ಈಗಾಗಲೇ ನಾನು ಹೇಳ್ತಾ ಇದ್ದೀನಿ, ಒಂದು ವೀಲಿಂಗ್ ಮಾಡೋದು ಸಂಬಂಧನೇ ವಿಶೇಷವಾಗಿ ತಂಡಗಳ ಪ್ರತಿಯೊಂದು ಠಾಣೆಯಲ್ಲೂ ರಚಿಸಿದ್ದೇವೆ. ಎರಡನೇದು ವೀಲಿಂಗ್ ಮಾಡದೇ ಇರಲಿ ಅಂತಲೇ ಹಲವಾರು ಕಡೆ ಜಿಗ್ಜಾಗ್ ಬ್ಯಾರಿಕೇಡಿಂಗ್ ಹಾಕಿ ಅವ್ರನ್ನ ತಪಾಸಣೆ ಮಾಡ್ತೀವಿ. ಒಂದು ವೇಳೆ ಪತ್ತೆ ಆದಲ್ಲಿ ಬ್ಲಡ್ ಟೆಸ್ಟ್ ಮಾಡಿ, ಬರೀ ಆಲ್ಕೋಹಾಲ್ ಅಲ್ಲ ಡ್ರಗ್ಗೂ ಇದು ಮಾಡ್ತಾಯಿದ್ದೀವಿ, ಟೆಸ್ಟಿಂಗ್ ಮಾಡ್ತಾಯಿದ್ದೀವಿ. ಒಂದು ವೇಳೆ ಏನಾದ್ರು ಪತ್ತೆ ಆಯಿತು ಅಂದರೆ ಅವ್ರ ಮೇಲೆ NDPS ಕೇಸು ಹಾಕಿ ಬೀಳುತ್ತೆ. ಸರ್, ಈ MG ರೋಡ್ ಬ್ರಿಗೇಡ್ ರೋಡಲ್ಲೂ ಇರುತ್ತೆ ಟೋಯಿಂಗ್? ಹೌದು, ನಾವು ಅಂದರೆ MG ರೋಡ್ ಬ್ರಿಗೇಡ್ ರೋಡಲ್ಲಿ ವಾಹನನೇ ನಾವು ಬಿಡ್ತಾ ಇಲ್ಲ. ಸೊ ವಾಹನ ನಿಲ್ಗಡೆನೇ ಪ್ರಶ್ನೆನೇ ಉದ್ಭವ ಆಗಲ್ಲ. ಸುತ್ತಮುತ್ತಲ ಏರಿಯಾ, ಫಾರ್ ಎಕ್ಸಾಂಪಲ್ ಈಗ ಟ್ರಿನಿಟಿ ಜಂಕ್ಷನ್ ಇರುತ್ತೆ, ಟ್ರಿನಿಟಿ ಜಂಕ್ಷನಲ್ಲಿ ಮಾಡ್ತೀವಿ. ಸೊ ಮುಖ್ಯ ರಸ್ತೆಗಳಲ್ಲಿ ಅಂದರೆ ಎಲ್ಲಿ ಹೆಚ್ಚು ವಾಹನ ಓಡಾಟ ಇದೆ ಅದಕ್ಕೆ ಯಾವುದೇ ರೀತಿ ಅಡಚಣೆ ಆಗದಂಗೆ ನಾವು ಅಲ್ಲಿ ಮಾಡ್ತೀವಿ. ಸೊ ಇಲ್ಲಿಗೆ ಬರ್ತಕ್ಕಂಥ ಜನರಿಗೆ ಪಾರ್ಕಿಂಗ್ ವ್ಯವಸ್ಥೆ ಎಲ್ಲಿರುತ್ತೆ ಸರ್? ಪಾರ್ಕಿಂಗ್ ಎಲ್ಲಿ ಮಾಡಬೇಕು? ಸೊ ನಾವು ಆಗಲೇ ಅದಕ್ಕೆ ಮಾರ್ಗಸೂಚಿಗಳನ್ನು ಕೊಟ್ಟಿದ್ದೀವಿ. ಫಾರ್ ಎಕ್ಸಾಂಪಲ್ ಕ್ವೀನ್ಸ್ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕಸ್ತೂರ್ಬಾ ರೋಡಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ, ಕಿಂಗ್ಸ್ ವೇಯಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಸೊ ಅಂಥ ರಸ್ತೆಯಲ್ಲಿ ತಾವು ಮಾಡ್ಕೋಬೋದಾಗಿದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್, ಪಿಕಪ್ ಡ್ರಾಪ್ ಪಾಯಿಂಟ್ ಕೊಟ್ಟಿರೋದಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.